ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಹೇಳಿದ್ದಾರೆ ಎಲ್ಲ ವೇದಿಕೆ ಮೇಲೆ ಎಲ್ಲ ಇರ್ತಕ್ಕಂಥದ್ದೆಲ್ಲ ಪರಿಚಯ ಆಗಿದೆ. ಇವತ್ತು ಧ್ವಜಾರೋಹಣ ಮಾಡಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಇವತ್ತು ತಾವು ಕೇಳಿದಂತ ಪ್ರಶ್ನೆಗಳೆಲ್ಲ ಇವತ್ತು ಮಾನ್ಯ ಸಚಿವರು ಹೇಳಿದ್ದಾರೆ. ಅದಕ್ಕೆ ಪೂರಕವಾಗಿ ನಾನು ಒಂದೆರಡು ವಿಚಾರಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಬಳ್ಳಾರಿ ಒಂದು ನಮ್ಮ ಹೈದರಾಬಾದ್ ಕರ್ನಾಟಕದ ಅಂದ್ರೆ ಉತ್ತರ ಕರ್ನಾಟಕದ ಹೆಬ್ಬಾಗಿಲಿದು. ಯಾವಾಗ್ಲೂ ಕೂಡ ಇಲ್ಲಿ ಹೆಂಗಪ್ಪ ಅಂದ್ರೆ ಹೈ ಟೆನ್ಷನ್ ಹೆಂಗಿರ್ತದೆ ಹಂಗ ಹೈ ವೋಲ್ಟೇಜ್ ಇದ್ದಿದ್ದಂಗಿದು. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು 2010 ಪಾದಯಾತ್ರೆ ಬಂದು ಎಲ್ಲ ಬಂದು ಅಕ್ರಮಗಳ ವಿರುದ್ಧ, ಇಲ್ಲಿ ಆಡಳಿತದ ವಿರುದ್ಧ, ಇಲ್ಲೇನ್ ರಿಪಬ್ಲಿಕ್ ಇತ್ತಲ್ಲ ಅದನ್ನೆಲ್ಲ ತೆಗೆದ್ಬಿಟ್ಟು ಒಳ್ಳೆ ಆಡಳಿತ ಕೊಡಬೇಕು ಮಾಡ್ಬೇಕು ಅಂತ ಹೇಳಿ ಎಲ್ಲ ದೂರದೃಷ್ಟಿ ಇಟ್ಟುಕೊಂಡು ಇದು ಮಾಡಿದ್ದಾರೆ. ಅದೇ ರೀತಿಯಾಗಿ 2013 18ರಿಂದ ನಾವೇನ್ ಕಾರ್ಯಕ್ರಮಗಳು ಕೊಟ್ಟಿದ್ವಿ ಅದನ್ನ ಯಥಾವತ್ತಾಗಿ ಇವತ್ತು ರಾಜ್ಯಾದ್ಯಂತ ಕೊಟ್ಟಿದ್ವಿ. ಜಿಲ್ಲೆಯಾದ್ಯಂತ ಕೂಡ ಹೆಲ್ತ್ ಇರ್ಬೋದು, ಎಜುಕೇಶನ್ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಕೃಷಿಕರಿಗೆ ಇರ್ಬೋದು, ಎಲ್ಲ 165 ಭರವಸೆಗಳನ್ನ ಯಥಾವತ್ತಾಗಿ ಈಡೇರಿಸಿದ್ವಿ. ಜೊತೆಗೆ ನಾನು ಕೂಡ 2008 10ರಲ್ಲಿ ನಾನೊಬ್ಬನೇ ಶಾಸಕನಾಗಿದ್ದೆ. 2008 10ರಲ್ಲಿ ನಾನೇ ಶಾಸಕನಾಗಿದ್ದೆ. ಆ ರಿಪಬ್ಲಿಕ್ ಕೂಡ ನೋಡಿದ್ ನಾನೆಲ್ಲರೂ ಕೂಡ. ಇದೇನು ಹೊಸದೇನಲ್ಲ, ಇದೆ ನಿಮ್ ಎದುರಿಗೆ ಹೇಳೋದೇನಲ್ಲ, ಅದನ್ನು ನೋಡಿದೀನಿ. ಅವತ್ತೇನ್ ಘಟನೆಗಳು ಅಂತಲ್ಲ, ಈ ಮೂಲಕ ಇವತ್ತಿನ ಹೇಳಿಕ್ಕೆ ಇಷ್ಟಪಡ್ತಾ ಇದೀನಿ. ಅವತ್ತೇನ್ ಘಟನೆಗಳು ಅವರು ಸ್ವಲ್ಪ ಮನವರಿಕೆ ಮಾಡ್ಕೊಂಡು ಕೇಳ್ಬೇಡ. ನನಗೆಲ್ಲ ಇತಿಹಾಸ, ಬಾಬಾ ಸಾಹೇಬ್ ಅಂಬೇಡ್ಕರ್ ಇತಿಹಾಸ ತಿಳ್ಕೊಂಡ್ರೆ ಇತಿಹಾಸ ಹೇಳ್ತಾರೆ. ನಾನು ತಿಳ್ಕೊಂಡಿದ್ದ ಇತಿಹಾಸ ಹೇಳ್ತಾರೆ, ಕೇಳಿ. ನೀವೊಂದಂಗ ನಾನೊಂದಂಗ ನಾನ್ ನೋಡೋ ನಾನು ಹೇಳ್ತಾರೆ ಫಿನಿಶ್ ಮಾಡ್ತೀನಿ. ಸ್ವಲ್ಪ ತಾಳ್ಮೆ ಇರ್ಲಿ. ತುಕಾರನ ತೂಕ ಮಾಡಿ ಹೇಳೋದು ಯಾವತ್ತಿಗೂ ಕೇಳ್ತದೆ. ಈಗ ಅವತ್ತು ಏನ್ ನಡೀತು, ಫೈಲ್ಗಳನ್ನ ಬಿಸಾಕಿದ್ರು, ಎಲ್ಲಿ ಮಾಡೋಗೈತೆ ಏನಂತ ಚೆಕ್ ಪೋಸ್ಟ್ ಗಳಾಗ ರೇಡ್ ಮಾಡಿ ಯಾರ್ಯಾರು ಫೋನ್ ಬಂದಿದೆ ಅಂತೆಲ್ಲ ಗೊತ್ತೈತೆ ನನಗೆ ಕೂಡ, ಎಲ್ಲರೂ ಕೂಡ. ಅದ್ ಹೇಳಕ್ ಹೋಗೋದಿಲ್ಲ. ನಾನೊಂದ್ ಹೇಳೋದೇನಂದ್ರೆ, ಯಾರು ತಪ್ಪು ಮಾಡಿದ್ದಾರೆ, ಯಾರಿದ್ದಾರೆ ಮನವರಿಕೆ ಮಾಡ್ಕೊಂಡು ಜನ ನಮ್ಗೇನ್ ಜವಾಬ್ದಾರಿ ಕೊಟ್ಟಿದ್ದಾರೆ. ನಾನೇನ್ ಧ್ವಜ ಹಿಡ್ಕೊಂಡೆ ಹೋಗಿ ಈಗ ಆ ಧ್ವಜಕ್ಕೆ ಸಂವಿಧಾನಕ್ಕೆ ಬೆಲೆ ಕೊಟ್ಕೊಂಡು ನಾವು ಸಂವಿಧಾನದ ವ್ಯವಸ್ಥೆನ, ರಾಜಕೀಯ ವ್ಯವಸ್ಥೆನ, ಸಮಾಜ ಸೇವೆ, ದೇವರ ಸೇವೆ ಅನ್ಕೊಂಡು ಮಾಡ್ಕೋಬೇಕು ಅಂತ ಇವತ್ತಿನ ದಿನ 71ನೇ ಗಣರಾಜ್ಯೋತ್ಸವ ಅವರು ಇವ್ರಿ ಅನ್ನೋದೇ ನಾನು ಎಲ್ಲರೂ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದ್ ನಿಮಿಷ ಕೇಳಿ. ಅಲ್ಲ ಒಂದ್ ನಿಮಿಷ, ನಿಮ್ಮ ಅಕ್ರಮ ಗಣಿಗಾರಿಕೆ ಇದು ಎಲ್ಲವುಗಳು ಒಂದು ಕಡೆ, ಇಲ್ಲಿ ಬಂದಿರೋದು ವೆಲ್ಫೇರ್ ಆಫ್ ದ ಸ್ಟೂಡೆಂಟ್ಸ್. ಇಲ್ಲಿ ನೋಡ್ರಿ ಈ ಜನರೇಷನ್ ಹಾಳಾಗ್ತದ್ರಿ. ಈ ಗಾಂಜಾ ಇದ್ರ ಬಗ್ಗೆ ನೀವು ಕೇಳ್ತೀರಿ. ನಾನು ಬಡತನದಿಂದ ಕಾಲಾಗ ಒಂದು ಒಪ್ಪತ್ತಿನ ಊಟ ಇಲ್ದಂಗೆ ಕಾಲೇಜ್ ಚಪ್ಪಲಿಂದ ಬಂದಿದ್ದೀನಿ. ಸ್ವಲ್ಪ ಕೇಳಿ, ತಾಳ್ಮೆ ಇರ್ಲಿ ಬ್ರದರ್. ಹೇಳ್ತೀನಿ ಅಂದಾನಿ, ಸ್ವಲ್ಪ ಹೇಳ್ಬೇಕು ನೀವು. ಅವ್ನು ಸ್ವಲ್ಪ ಜೋರದ ನಮ್ಮ ಹುಡುಗ. ಇವತ್ತು ಸಂವಿಧಾನದ ವ್ಯವಸ್ಥೆನಲ್ಲಿ ನಾನು ರಾಜಕಾರಣದಲ್ಲಿ ಕಲ್ಕಲಿಟ್ಟುಕೊಂಡು ಆ ಒಂದು ಬಾಲ್ಯ ಜೀವನದಲ್ಲಿ ನಾವೇನ್ ಅನುಭವಿಸಿದೀವಿ, ಆ ಇವತ್ತಿನ ಒಂದು ಅನುಭವ ಇಟ್ಕೊಂಡು ಇವತ್ತು ರಾಜಕಾರಣದಲ್ಲಿ ಇದೀವಿ. ಇವತ್ತು ಏನು ನಾನು 4 ಬಾರಿ ಶಾಸಕನಾಗಿ, ಸಚಿವನಾಗಿ, ಇವತ್ತು ಸಂಸದನಾಗಿ ಕೆಲಸ ಮಾಡ್ತೇನೆ. ಇದು ನಾನು ಅವತ್ತೇ ಹೇಳಿದ್ದೀನಿ, ಇದು ಅನ್ಎಕ್ಸ್ಪೆಕ್ಟೆಡ್ ಇನ್ಸಿಡೆಂಟ್ ಇದಾಗಿರ್ತಕ್ಕಂಥದ್ದು. ಇದು ಅನುಭವದ ಕೊರತೆನೋ ಏನ್ ಕೊರತೆನೋ, ಇದು ಅನ್ಎಕ್ಸ್ಪೆಕ್ಟೆಡ್. ಆಮೇಲೆ ನಾನು ನೇರವಾಗಿ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಅವತ್ತಿನ ಕಾರ್ಯಾಂಗದ ಇದು ವೈಫಲ್ಯ. ಮೊದಲಿಗೆ ನಾನು ಪತ್ರಗಳು ಕೂಡ ಬರ್ದಿದ್ದೀನಿ. ಅದು 24, ಆಮೇಲೆ ಅಕ್ಟೋಬರ್ 24 ಪತ್ರ ಬರ್ದಿದ್ದೀನಿ. ಆಮೇಲೆ ಮಾರ್ಚ್ 1ನೇ ತಾರೀಕಿಗೂ ಪತ್ರ ಬರ್ದಿದ್ದೀನಿ. ಅದ್ರ ಬಿಫೋರ್ ಎಲ್ಲರಿಗೂ ಏನೇನು ಇಂಟಿಮೇಟ್ ಮಾಡ್ಬೇಕು ಮಾಡಿದೀನಿ. ಇವನ್ ನಾಗರಾಜ್, ನಿನ್ನ ಗಾಂಜಾದ್ ಇರ್ಬೋದು, ಮಟಕ ಇರ್ಬೋದು, ಇಸ್ಪೇಟ್ ಇರ್ಬೋದು, ನನಗೆ ಯಾವ್ದೇ ಮುಲಾಜಿನ ರಾಜಕಾರಣ ನಂಬ್ಕೊಂಡು ಬಂದನಲ್ಲ ನಾನು. ನನ್ನ ಹೃದಯಕ್ಕೆ ಏನ್ ಸರಿ ತಪ್ಪು ಏನನ್ಸಿದೆ ಅದನ್ನ ತಿಳಿಸುವಂತ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮಾಡಿದ್ದೀನಿ. ಅವತ್ತು ಕೂಡ ಸೀರಿಯಸ್ ಆಗಿ ತಗೊಳ್ಳಿ ಅಂತ ಹೇಳಿದ್ದಾರೆ. ಅಲ್ಲಿ ಬಂದು ಕೂಡ ಕೆಲವೊಂದು ನೆಗ್ಲಿಜೆನ್ಸಿ ಆಗಿರೋದು. ಅದಕ್ಕೆ ಕರೆಕ್ಟ್ ಆಗಿ ಏನ್ ಸರ್ಕಾರ ನಿರ್ಧಾರ ಮಾಡ್ಬೇಕು ಅದು ಮಾಡಿ ಸರಿ ಮಾಡ್ಬೇಕು. ಯಾಕಂದ್ರೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೂ ಉಪಮುಖ್ಯಮಂತ್ರಿಗಳು ಕೂಡ ಡಿ ಕೆ ಶಿವಕುಮಾರ್ ಸಾಹೇಬ್ರು ಇಲ್ಲಿ ಒತ್ತುವರಿ ಸಚಿವರಾಗಿದ್ರು. ಇವತ್ತು ನೆಲ, ಜಲ, ಸಂಪತ್ತು ಇವತ್ತು ಏನ್ ಕೊಡ್ಬೇಕಂದ್ರೆ ನಮ್ ಕಾಂಗ್ರೆಸ್ ಸರ್ಕಾರದ ಪದ್ಧತಿ ಆಗಿದೆ. ಆ ಪದ್ಧತಿ ಮೇಲೆನೆ ಇವತ್ತಿನ ದಿನ ನಾವು ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದೀವಿ. ಮುಂದಿನ ದಿನ ಕೂಡ ಅದನ್ನ ಉಳಿಸ್ಕೊಂಡ್ ಬರ್ತೀವಿ. ಇದು ಒಂದು ಚಂದಾನಿ, ಇದು ಕಮ್ಯುನಿಕೇಶನ್ ಗ್ಯಾಪ್ ಆಗಿರ್ತಕ್ಕಂಥದ್ದು. ದಯಮಾಡಿ ಕೇಳಪ್ಪ. ಅಂದಾನಿ ಮಂಜುನಾಥ್, ಸಾರಿ, ಈಗ ಕೇಳ. ಅಂದಾನಿ ಅವನಿದ್ನಲ್ಲ ಮೊದ್ಲು, 7 ಮಂದಿ ಸರ್ ಕೇಳಿ. ನಾನು ಸಾಹಿತ್ಯ ಆಗಿ ಬಂದಿ ಇರ್ಲಿ. ಹೇಳ ಹರಿಶಂಕರ, ನಮ್ಮೂರು ಕುಮಾರಸ್ವಾಮಿ ಹರಿಶಂಕರ್ ಇದ್ದಂಗೆ ನೀನು. ಇವತ್ತು
ನಾವು ಕೂಡ ಅನ್ಎಕ್ಸ್ಪೆಕ್ಟೆಡ್ ಕಾರ್ಯಾಂಗದ ವೈಫಲ್ಯ ಆಗಿರ್ತಕ್ಕಂಥದ್ದು ಇದು. ಅದಾಗಿದೆ, ಸರಿ ಮಾಡಿದ್ದಾರೆ. ಅದು ಮಾಡ್ಬೇಕು ಅಂತೇಳಿ ನಾನು ಈಗ ಪತ್ರಿಕಾ ಇದರಲ್ಲಿ ಹೇಳಕ್ ಹೋಗಲ್ಲ. ಇವತ್ತು ಆಫೀಸರ್ಗಳಿಗೆ ಏನ್ ಹೇಳಿದಾರೋ ಒಂದು ಗುಟ್ಟಿನ ಮಾತು ಹೇಳಿದ್ದಾರೆ. ನಮ್ಮ ಆಡಳಿತ, ಕಾಂಗ್ರೆಸ್ ಆಡಳಿತ ಏನು ಆಶೋತ್ತರಗಳು ಏನಿದಾವೆ, ನಮ್ಮ ಸರ್ಕಾರದ ಆಶೋತ್ತರ ಏನಿದೆ, ನಮ್ಮ ಆಡಳಿತ ಏನಿದೆ, ಅದು ಇಂಪ್ಲಿಮೆಂಟ್ ಮಾಡ್ಬೇಕಂತ ಕಟಾನಿಟ್ಟಾಗಿ ಬಂದಿರೋ ಆಫೀಸರ್ಗಳು ಹೇಳಿದ್ದಾರೆ. ಅದು ಚಾಚಿ ತಪ್ಪೆ ಆಗ್ತದೆ. ಅದಕ್ಕೆ ಪೂರಕವಾಗಿ ಕೂಡ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅರ್ಥ ಆಯ್ತಾ ಇಲ್ಲ? ನಾವು ರಾಜಕಾರಣಗಳಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಮುಗಿಸ್ಬಿಡ್ತೀನಿ, ಆಯ್ತು. ಆಮೇಲೆ ನಿಮ್ಗೆ ಕೇಳಿದ್ಕೆಲ್ಲ ಉತ್ತರ ಹೇಳ್ತೀನಿ. ಇವತ್ತು ಏನೇನ್ ನಾಗರಾಜ್ ಏನ್ ಹೇಳಿದ್ದಾರೆ ಬ್ರದರ್, ಗಾಂಜಾ ಇವು ಏನೇನಿದಾವೆ ಅದನ್ನ ಕಂಪ್ಲೀಟ್ ಆಗಿ ಮಾನ್ಯ ಮುಖ್ಯಮಂತ್ರಿಗಳು ಅದೇನು ಅಲ್ಲಿಂದ ಡೈರೆಕ್ಷನ್ಸ್ ಕೊಡ್ಬೇಕು ಅದು ಕೊಟ್ಟಿದ್ದಾರೆ. ಅದು ಮುಂದಿನ ದಿನದಲ್ಲಿ ಯಾರು ಬರ್ತದಂತ ನೀವೇ ಕಣ್ಣಾರ ನೋಡಿ ಚಬಾಷ್ ಅನ್ಬೇಕು, ಹಂಗಾಗುತ್ತೆ. ಎರಡನೇದು ನೆಲ ಜಲ ಸಂಪತ್ನಾಗೆ ನಾನು ಕೂಡ ಒಂದು ಮೀಟಿಂಗ್ ಮಾಡಿದ್ದೆ ಜಿಲ್ಲಾಧಿಕಾರಿಗಳ ಹತ್ರ. ಸೂಕ್ಷ್ಮವಾಗಿ ಹೇಳಿದ್ದೆ ಅವತ್ತು ಹೊಸ ಡಿಸಿ ಆಫೀಸ್ನಾಗೆ, ಸರ್ ಇದು ಎಲ್ಲ ಫಾಲ್ಸ್ ಇವರೆಲ್ಲ ನಡೀತಾ ಇದೆ. ಯಾಕಂದ್ರೆ ವಿತ್ ಸಾಕ್ಷಿನೇ ಮಾತಾಡೋದು, ನಾನು ವಿತ್ ಡಾಕ್ಯುಮೆಂಟೇ ಮಾತಾಡ್ಸೋದು. ನನಗೆ ಯಾರ ಮೇಲೆ ನಂಬಿಕೆ ಇಲ್ಲ. ಈ ಪೆನ್ ಪೇಪರ್ ನನಗೆ ಕಂಡಗೇಟಂಗೆ ಅಂಬೇಡ್ಕರ್ದಿದ್ದು ಇದನ್ನೇ ತೋರ್ಸೋದು ನಾನು ಯಾವತ್ತಿಗೂ ಕೂಡ. ನಾನು ಬೇರೆದೇನು ಮಾತಾಡ್ಸಲ್ಲ. ಅದ್ರ ಪ್ರಕಾರ ನಾನು ಬರೆದಿದ್ದೆ. ಅದನ್ನ ಅದು ಇವತ್ತು ಪ್ರೂವ್ ಆಗಿದೆ NMDC ಇದು. ಅರ್ಥ ಆಯ್ತಲ್ಲ? ಮುಂದಿನ ದಿನದಲ್ಲಿ ಒಂದು 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 ಕೆಜಿ ಕೂಡ ಇದು ಕೂಡ ನಮಗೆ ಅದು ಅಕ್ರಮ ಆಗ್ಬಾರ್ದು. ಅದನ್ನ ಏನ್ ಸಿಸ್ಟಮ್ ಮಾಡ್ಬೇಕು ಅಂತೇಳಿ ಮಾಡಿಸಿದೀನಿ. ನೆಲ ಜಲ ಸಂಪತ್ತು, ಮಕ್ಕಳ ಭವಿಷ್ಯ ಜೊತೆಗೆ ಆಡಳಿತ, ಇದನ್ನ ನಮ್ಮ ಕಾಂಗ್ರೆಸ್ ಸರ್ಕಾರ, ಮುಖ್ಯಮಂತ್ರಿಗಳು, ಇವತ್ತು ಉಪಮುಖ್ಯಮಂತ್ರಿಗಳು, ನಮ್ಮ ಸಚಿವರು, ನಾವು ಕೂಡ ಇದಾಗಿದ್ವಿ. ಇದನ್ನ ನಾನು ಕೇಳೋದು ಇಷ್ಟೇ, ಮುಂದಿನ ಸಂವಿಧಾನದ ಆಶಯಗಳು ಏನಿದಾವೆ, ರಾಜಕಾರಣಿಗಳಿರ್ಬೋದು, ನಾವಿರ್ಬೋದು, ಇವತ್ತು ಏನನ್ನ ನಡೆದಿದ್ರೆ ಒಂದ್ಸರಿ ತಪ್ಪಾಗೋದು ಸಹಜ. ಅದನ್ನ ಅರ್ಥಕೊಂಡು ನಾನ್ ದೊಡ್ಡನಾಗಿ, ನಾನ್ ಸೀನಿಯರ್ ಮೋಸ್ಟ್ ನಾನೊಬ್ಬನಾಗಿ ಹೇಳೋದೇನಂದ್ರೆ, ತಿಳ್ಕೊಂಡು ಅದನ್ನ ಮುಂದಿನ ಎಲ್ಲ ಆಶೋತ್ತರಗಳಿಗೆ ಹಿತೈಷಿಯಾಗಿ ಮುಂದಿನ ಆಡಳಿತ ಮಾಡ್ಬೇಕು. ನಿಮ್ ಮೂಲಕ ನಾನು ಮನವಿಯನ್ನ ಮಾಡ್ತೇನೆ, ಜೊತೆಗೆ ಹೇಳ್ತೇನೆ. ಆಮೇಲೆ ಇನ್ನೊಂದಕ್ಕೆ ಬಂದ್ಬಿಡ್ತೀನಪ್ಪ. ಯಾರು ನಂದು ದಿಶಾ ಮೀಟಿಂಗ್ ಇದೆಯಪ್ಪ, ನಂದೆಲ್ಲ ಕಂಪ್ಲೀಟ್ ಆಗಿ ಮಾಡ್ತೀನಿ. ನಾನು ಕೂಡ ಮಾಡ್ತೀವಿ. ಸ್ವಲ್ಪ ಅದೇನಾದ್ರು ಸ್ವಲ್ಪ ಸಿಎಂ ಜೊತೆ ಇರ್ತೀಯಪ್ಪ, ಟಿವಿಯಾಗ ನಿಂದ ನೋಡ್ತೀವಿ. ಅಲ್ಲ, ನಾನು CM ಸೆಕ್ರೆಟರಿ ಆಗಿದ್ದಪ್ಪ 4 ವರ್ಷ. ಸಂಸದೀಯ ಕಾರ್ಯದರ್ಶಿ ಜೊತೆಗಿರೋ, ಹಿಂದೆ ಇರೋನು, ಇವತ್ತಿಗಿರೋನು, ಮುಂದೆ ಕೂಡ ಎಲ್ಲಾದ್ರು ಜೊತೆಗೆಲ್ಲ ಆಯ್ತು. ಏನಾಗಿದೆ ಎಂಬುದಾದ್ರೆ, ಇವತ್ತು ನಿಮ್ದು ಕೂಡ ಇವತ್ತು ಪತ್ರಿಕಾ ಮಾಧ್ಯಮ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಇವತ್ತೇನ್ ತಾವು ಗಮನಕ್ಕೆ ತಂದಿದ್ದೀರಿ ಈ ಒಂದು ದಿನದಲ್ಲಿ, ಶುಭ ದಿನದಲ್ಲಿ ಅರ್ಚಕರ್ ಮಾಡ್ತೀವಿ. ಆ ಒತ್ತುವರಿ ಸಚಿವರು ಏನ್ ಹೇಳುತ್ತದೆ? ಈ ಜಿಲ್ಲೆಯಲ್ಲಿ ವ್ಯವಸ್ಥೆ ಎಷ್ಟು ಕೆಟ್ಟಿದೆ ಅನ್ನೋದಕ್ಕೆ ಒಂದೇ ಒಂದು ಉದಾಹರಣೆ. ಎಸಿನೇ ಹೋಗಿ ನೇರವಾಗಿ ರೇಡ್ ಮಾಡ್ತಾವ್ರೆ ಎಲ್ಲಾ ಕಡೆ. ಇಲ್ಲಿ ಬೇರೆ ವ್ಯವಸ್ಥೆನೇ ಇಲ್ಲ. ಅದ್ರ ಕೆಳಗಡೆ ಇರೋ ವ್ಯವಸ್ಥೆಗಳು ಸತ್ತೋಗ್ಬಿಟ್ಟವೆ. ಹೋಗ್ಬೇಕು ಅನ್ನೋ ಪರಿಸ್ಥಿತಿ ಇದೆ. 100 ಹೇಳ್ತೀವಿ, 100 ಹೇಳ್ತೀವಿ. 100 ಕೇಳಬೇಡ ಈಗ. ಇನ್ನೊಂದು ನಾನ್ ಲಾಸ್ಟ್ ಬೆಂಚ್ ಕೂತ್ಕೊಂಡೆ ಎಂಪಿ ಆಗಿದ್ದೆ. ನನ್ ಹತ್ರ ಅಂತೇಳಿ ಲಾಸ್ಟ್ ಬೆಂಚ್ ಕುಂದಿಸಿದ್ರು. ನಾನು ಹೋಯ್ತು, ನಾನ್ ಮುಂದ್ ಬೆಂಚ್ ಬಂದು ಕೂತ್ಕೊಂಡೆ. ಗಾಂಜಾ ವ್ಯಾಪಾರ ಜೋರಿದೆ ಅಂತ ಹೇಳಿ ಎಲ್ಲರೂ ಮಾತಾಡ್ತಾ ಇದಾರೆ. ಈಗ ಬಿಜೆಪಿ ಅವರು ಆರೋಪ ಮಾಡೋದು ಕರೆಕ್ಟ್ ಇದೆಯಾ, ಇಲ್ಲಾಂದ್ರೆ ನೀವು ಆರೋಪ ಮಾಡೋದು ಕರೆಕ್ಟ್ ಇದೆ ಅಂತ ನಾನು. ಯಾವ್ದು? ಈಗ ಬಿಜೆಪಿ ಅವರು ಆರೋಪ ಮಾಡ್ತಾ ಇದಾರೆ, ಅವ್ರು ಆರೋಪ ಮಾಡೋದು ಸರಿನಾ, ಕರೆಕ್ಟ್ ಇದೆ? ನೋಡ್ರಿ, ಇವತ್ತು ಏನು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಆಫೀಸರ್ಸ್ ಏನ್ ಹೇಳ್ಬೇಕು ಅದೆಲ್ಲ ಹೇಳಿದ್ದಾರೆ. ಇವತ್ತೆಲ್ಲ ಏನೇನು ನೋಡ್ರಿ, ಈಗ ಏನೇನ್ ತಪ್ಪುಗಳಾಗ್ತಾವ ಸರಿ ಮಾಡಕ್ಕೆ ಯಾವ್ದು ಇರ್ಬೋದು. ನಾನು ಇಲ್ಲ ಅಂತ ನಾನು ಅಲ್ಲಗಿಳಕ್ ಆಗೋದಿಲ್ಲ. ಇವತ್ತು ನಾನು ಏನ್ ಗಮನಕ್ಕೆ ಬಂದಿದೆ, ಏನ್ ಬಂದಿದೆ ಅದನ್ನೆಲ್ಲರೂ ಕೂಡ ಇಂಟಂಟ್ ಇದ್ದೇ ಇರ್ತದೆ. ಎಲ್ಲರೂ ಕೂಡ ಗುಪ್ತಚರ ಇಲಾಖೆ ಎಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಮುಂದಿನ ದಿನದಲ್ಲಪ್ಪ ಇವತ್ತು ಏನೇನ್ ಗಮನಕ್ಕೆ ತಂದಿದ್ದೀರಿ, 70ನೇ ಗಣರಾಜ್ಯೋತ್ಸವ ಹೇಳ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ, ಗಾಂಧೀಜಿಯವರ ಕನಸು ಏನಿತ್ತು ಅದನ್ನ ಬಳ್ಳಾರಿನಲ್ಲಿ ಅದನ್ನ ಕೊಡ್ತಕ್ಕಂತ ಕೆಲಸ ನಾವು ಖಂಡಿತವಾಗ್ಲೂ ನಮ್ಮ ಸರ್ಕಾರ ಮಾಡುತ್ತೆ. ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾರೆ, ಉಪಮುಖ್ಯಮಂತ್ರಿಗಳು ಮಾಡ್ತಾರೆ. ಮುಂದಿನ ದಿನದಲ್ಲಿ ಬಳ್ಳಾರಿ ಜಿಲ್ಲೆಗೆ ಒತ್ತುವರಿ ಸಚಿವರು ಕೂಡ ಇಲ್ಲೇ ಬರ್ತಾರೆ. ನಾವು ಆಡಳಿತ ಮಾಡಿ ನಿಮ್ಮ ಆಶಯಗಳಿಗೆ ನಾವು ಪೂರ್ವಕವಾಗಿ ಕೆಲಸ ಮಾಡ್ತೇವೆ. ಅನುಮಾನ ಇಲ್ಲ, ನಿಮ್ಮ ಕೆಲಸದ ಬಗ್ಗೆ ಅನುಮಾನ ಇಲ್ಲ. ನೀವೇನ್ ನಿಮ್ ವ್ಯಾಪ್ತಿಯಲ್ಲಿ ಮಾಡ್ತಾ ಇದ್ರೆ ನೀವು ಮಾಡ್ತಾ ಇದೀರಿ. ನಮ್ಮ ಈಗ ಬದ್ಧತೆ ತೋರಿಸ್ರಿ. ಈಗ ಹೇಳ್ತಿದ್ದೀರಿ, ನಾವು ರೈಲ್ ಕಾನೂನರು, ನಾವು ಒತ್ತುವರಿ ಸಚಿವರ ಬಗ್ಗೆ, ಒಂದು ಆಡಳಿತದ ಬಗ್ಗೆ, ಇದ್ರ ಬಗ್ಗೆ, ಈಗ ನಡೆದ ಇನ್ಸಿಡೆಂಟ್ ಬಗ್ಗೆ ಅಲ್ಲೇ SIT ರಚನೆ ಮಾಡಿದ್ದಾರೆ.
ಇವತ್ತು CID ರಚನೆ ಮಾಡಿದ್ದಾರೆ, CID ಇನ್ವೆಸ್ಟಿಗೇಷನ್ ಕೊಟ್ಟಿದ್ದಾರೆ, ಆ CID ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಯಾಕಂದ್ರೆ ಒಂದು ರಿಪೋರ್ಟ್ ಬರೋ ಮಟ ಇವತ್ತು ಗೃಹ ಸಚಿವರಾಗಿರ್ಬೋದು, ಇವತ್ತು DGP ಅವ್ರು ಬಂದಿದ್ರು, ಬರ್ತೀನಿ ಅಂತ ಹೇಳಿದ್ರು, ಸಲೀಂ ಅವರು ಬರ್ತಾರೆ. ಇನ್ನೊಂದ್ 2-3 ದಿನ ನಾನು ಮಾತಾಡ್ತೀನಿ, ಬಂದ್ ಅದೇನಾಗಿದೆ ವಾಸ್ತವಾಂಶದ ಬಗ್ಗೆ ಅದ್ ಹೇಳಂತ ವ್ಯವಸ್ಥೆ ಮಾಡ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳಿಗೂ ಗಮನಕ್ಕೆ ತಂದಿದೀವಿ. ಅದನ್ನ ನಾವು ಮುಂದಿನ ದಿನದಲ್ಲಿ ಬಳ್ಳಾರಿಯ ಒಂದು ಏನ್ ಭರವಸೆ ಏನಿದೆ ಅದು ಜನಕ್ಕೆ ಕೊಡ್ತಕ್ಕಂಥ, ನೀವೇನ್ ಭಯಪಡ ಏನಿಲ್ಲ, ನಿಮ್ ಮುಖಾಂತರ ನಾನು ಮನವಿ ಮಾಡ್ತಾ ಇದೀನಿ, ಎಲ್ಲರ ಮಕ್ಕಳು ಚೆನ್ನಾಗಿ ಓದ್ಲಿ. ಇವತ್ತೇನು 130 ರಾಷ್ಟ್ರಗಳಿಗೆ ಇವತ್ತು ಹೆಜ್ಜೆ ಗುರುತುಗಳು ಏನಿದೆ, ನಮ್ಮ ಮಕ್ಕಳು ಅಂತ ವಾತಾವರಣ ಮಾಡ್ಲಿಕ್ಕೆ ನಾವು ಕಟಿಬದ್ಧರಾಗಿದ್ದೀವಿ, ನಾವು ಮಾಡ್ತೀವಿ ಕೂಡ ಇದರಲ್ಲಿ. ಹೇಳೋ ಅಲ್ಲ ಈಗೆಲ್ಲ ಮಾಡ್ಬೇಕಂದ್ರೆ ಒಂದು ಇನ್ಸಿಡೆಂಟ್ ಆಗ್ಬೇಕಾ? ಯಾವ್ದು ಇನ್ಸಿಡೆಂಟ್ ಪೊಲೀಸ್ ಆಫೀಸರ್ ಇದೆ ಅಂತ ಗೊತ್ತಿದ್ದಿಲ್ವಾ ಬ್ರದರ್? ಈಗ ಅಲ್ಲಿ ನೀವು ಒಪ್ಪಿಗೆತ್ತಿರಲ್ಲ ಇದನ್ನೆಲ್ಲ ಯಾವ್ದು? ಇದೆ ಅಂತ. ನಾನ್ ಹೇಳಿದ್ದು ಈಗ ಬಂದಿರೋ ಅಧಿಕಾರಿಗಳೆಲ್ಲ ಕೇಳಬೇಡ, ಎಲ್ಲರಿಗೆಲ್ಲ free ಬಿಟ್ಟಿದ್ದಾರೆ. ನಾನ್ ಹಂಗಿಲ್ಲ, ನಾನು ಹೇಳಿದ್ದೆ ಕರ್ತವ್ಯದಲ್ಲಿ ಕಾರಾಂಗದಲ್ಲಿ ಸಣ್ಣ ವೈಫಲ್ಯ ಆಗಿದೆ, ಬಟ್ ಯಾವ್ದು ವೈಫಲ್ಯ ಇದು ನಾನ್ ಗಮನಕ್ಕೆ ತಂದಿದ್ವಿ ಅದನ್ನ. ಯಾವ್ದು? ಈಗೆಲ್ಲ ಗಾಂಜಾ ಇದೆಲ್ಲ ಓಡಿಸಿಗಳು ಓಡಾಡಿಗೆ ಓಪನ್ ಆಗ್ಯಾವ ಅಂತ ಬರ್ದಿದ್ವಿ, ನಾವು ಬರ್ದಿದ್ವಾ? ಅಲ್ಲ, ಕಾರ್ಯಾಂಗ ಹಿಂದಿನ ಜಿಲ್ಲಾಧಿಕಾರಿಗಳು ಎಲ್ಲರೂ ಕೂಡ ಇದು ಗಮನಕ್ಕೆ ತಂದಿದ್ದಾರೆ. ನಾನು ಸ್ವಲ್ಪ ಸಂಸ್ಕೃತಿನ ಅಡ್ಡಾಡಕ್ ಬಂದ್ರೆ ನನಗೆ ಏನ್ ಮಂಜ ಶಾಸಕಾಂಗ ಯಾವಾಗ ಫೇಲ್ ಆಗುತ್ತೆ ಅವೇ ಕಾರ್ಯಾಂಗ ಫೇಲ್ ಆಗೋದು. ನೀವು ಶಾಸಕಾಂಗ ನಿಮ್ಮ ವೈಫಲ್ಯ ನೀವು ಹೇಳಿದ್ರಲ್ಲ, ಕಾರ್ಯಾಂಗದ ವೈಫಲ್ಯ ಅಲ್ಲ, ಮೊದಲು ಶಾಸಕಾಂಗ ವೈಫಲ್ಯ ಆಗುತ್ತೆ. ಡೆಮಾಕ್ರಸಿ ಸಿಸ್ಟಮ್ ಒಳಗ ಶಾಸಕಾಂಗ ವೈಫಲ್ಯ. ಒಂದೇ ಬಿಡ, ಇನ್ನೊಂದೇ ಅಲ್ಲ, ಇವಾಗ ಹೇಳ್ರಿ ಯಾವ ರಾಜಕಾರಣಿಗಳು ಕಾನೂನಿಗಿಲ್ಲ ಸಂವಿಧಾನದಾಗಿಲ್ಲ ಅಂತ ಹೇಳಿ ಮತ್ತೆ ಯಾರು ನೋಡ್ಕೊಂಡು ತಪ್ಪಾರ ನೋಡೋಣ. ಮತ್ತೆ ಏನ್ ಸಂವಿಧಾನದಲ್ಲಿ ನೋಡಿ, ಯಾವುದೇ ಒಬ್ಬ ಅಧಿಕಾರಿ ತನ್ನ ಕರ್ತವ್ಯದ ಬಿಟ್ಟು ಇದು ಕಾನೂನಾಗೈತೆ ಕಾನೂನಾಗಿಲ್ಲ, ಸಂವಿಧಾನದಾಗಿದೈತೆ ಸಂವಿಧಾನದಾಗಿಲ್ಲ ಅಂತ ರಾಜಕಾರಣಿಗೆ ಹೇಳಿ ಏನಾಗ್ತದೆ ನೋಡೋಣ. ಮತ್ತೆ ಅದನ್ನ ಹೇಳ್ಬೇಕಂತ ಹೇಳೋದು ನಾನು ಅದನ್ನ ಹೇಳ್ಬೇಕಂತ ಗಟ್ಟಿಯಾಗಿ ಹೇಳ್ತಾ ಇದ್ದೀನಿ. ಅದನ್ನ ಹೇಳ್ಬೇಕು ಗಟ್ಟಿಯಾಗಿ, ಎಸ್ ಕಾನೂನಾಗಿದೆ ಸಂವಿಧಾನದಾಗಿದೆ, ಇದು ನಾನು ಇಷ್ಟೇ ಕೆಲಸ ಮಾಡೋದು, ಇದಂತ ಏನ್ ಮಾಡ್ತೀರಿ ಅಷ್ಟೇ ತಾನೇ ಅಂತ ಹೇಳ್ಬೇಕು. ಅವಾಗ್ಲೇ ಲೈನ್ ಎಲ್ಲ ಕರೆಕ್ಟ್ ಆಗಿ ಗಾಡಿ ಟ್ರೈನಿಗೆ ಹೋಗೋದು ಅದೆಲ್ಲ ಆಗ್ಬೇಕು. ಇಲ್ಲಿ ಈಗ 77ನೇ ಗಣರಾಜ್ಯೋತ್ಸವ ಇವತ್ತೆಲ್ಲ ಆಚರಣೆ ಮಾಡಿದೀವಿ. ಮುಂದಿನ ದಿನ ಹೇಳಾಗ್ಸಂತಾರೆ ತುಂಗಭದ್ರಾ ಡ್ಯಾಮ್ ನೋಡಪ್ಪ, ಸುಮ್ಮನೆ ಕಮ್ಯುನಿಕೇಶನ್ ಗ್ಯಾಪ್ ಮಾಡಬೇಡಯ್ಯ. ನೋಡಪ್ಪ, ತುಂಗಭದ್ರಾ ಡ್ಯಾಮ್ದು ಬೋರ್ಡ್ನವರು 35 ಕೋಟಿ ಅದನ್ನ ಡೆಪಾಸಿಟ್ ಮಾಡಿದ್ರು. ಆಂಧ್ರದವರು ಬೋರ್ಡ್ ಅಲ್ಲಪ್ಪ, ಆಂಧ್ರಪ್ಪ. ಹೇಳ ಬ್ರದರ್ ನಾಗರಾಜ, ನಾನು ಸ್ವಲ್ಪ ತಿಳ್ಕೊಂಡಿನಪ್ಪ, ನನ್ನ ಅನ್ಬೋದಾಗ ಅಯ್ಯ ನೀನ್ ಯಾರಿಗೆ ಆಗ್ತಾ ನನಗೆ ತಪ್ಸಕ್ ಸಾಧ್ಯ ಇಲ್ಲ. ಉದಾಹರಣೆ ಇವಾಗ ಬೋರ್ಡ್ ಆಂಧ್ರ ತೆಲಂಗಾಣ ಕರ್ನಾಟಕ ಕೇಳಿಲಿ, ಆಂಧ್ರ ನೋಡಪ್ಪ, ಆಂಧ್ರ ತೆಲಂಗಾಣ ಕರ್ನಾಟಕ 3 ಸೇರ್ಬಿಟ್ಟು 35 crores ಟೋಟಲ್ ಡೆಪಾಸಿಟ್ ಆಗಿತ್ತು. ನಾನ್ ಪ್ಲಾನ್ ಇದರಲ್ಲಿ ಅದು ಯಾರು ಶೇರ್ ಎಷ್ಟು ಮಾಡ್ಬೇಕು ತಕೊಂಡಿಲ್ಲ ವಾಪಸ್ಸು. ಅದು ಹೆಂಗೆ ಡೆಪಾಸಿಟ್ ಮಾಡ್ಬೇಕು ಅಂತೇಳಿ ಇವತ್ತು ಡಿಸ್ಕಷನ್ ಆಗ್ತಾ ಇದೆ. ಅದನ್ನ ಡೆಪಾಸಿಟ್ ಮಾಡಿ ನಾವು ಭರವಸೆ ಕೊಟ್ಟಿದ್ದೀವಿ. ಯಾವ್ದೇ ಕನ್ನಯ್ಯ ನಾಯ್ಡು ಇದ್ರಲ್ಲ ನಾಗರಾಜ್, ಇಲ್ಲಪ್ಪ ನೋಡು, ಅಕೌಂಟ್ಸ್ ಬೇರೆ ಕೆಲಸ ಮಾಡೋದ್ ಬೇರೆ. ಈಗ ಒಂದ್ ಹೇಳ್ತೀನಿ ಕೇಳಿ, ಸರ್ಕಾರದ ಆಡಳಿತದ ಕಾರ್ಯ ನಾನು ಸ್ವಲ್ಪ ಅನುಭವದಿಂದ ಬಂದಿದ್ದೀನಿ. ಆಡಳಿತ ಕೇಳ್ತದೆ, ಆಡಳಿತ ಅವ್ರು ಹಾದಿ ತಪ್ಪಿಸಿಲ್ಲ. ನಾನು ಹೇಳ್ತಾ ಇದ್ದೀನಿ, ನನ್ನ ನಿನ್ನೆ ಕೂಡ ಪೇಪರ್ ನಲ್ಲಿ ಬಂದಿದೆ. ಪ್ಲಾನ್ ನಾನ್ ಪ್ಲಾನ್ ಡಿಸ್ಕಷನ್ ಆಗ್ಬಿಟ್ಟು ಕೆಲಸ ಕೂಡ ಪ್ರೋಗ್ರೆಸ್ ಇದೆ. ಸ್ವಲ್ಪ ಯಾರ ಕಾಂಟ್ರಾಕ್ಟರ್ ಮಾತು ಕಟ್ಕೊಂಡು ಹೇಳೋದು ಅದು ನಾನು ಕೊಟ್ಟಿದ್ದಾರೆ, ವಾಪಸ್ ತಕೊಂಡಿಲ್ಲ, ಡಿಸ್ಕಷನ್ ಇದೆ ಅಂತ ಹೇಳ್ತಾ ಇದ್ದೀನಿ. ನಾನು ಅಷ್ಟೇ ಕನ್ಫ್ಯೂಸ್ ಆಗ್ಬಾರ್ದಿಲ್ಲ. ಮದುವೆ ನಾನು ಹೇಳ್ತಾ ಇದ್ದೀನಿ, ಇದು ಡಿಸ್ಕಷನ್ ಇದೆ, ವಾಪಸ್ ತಗೊಂಡಿಲ್ಲ. ಎಷ್ಟು ಶೇರ್ ಪ್ಲಾನ್ ನಾನ್ ಪ್ಲಾನ್ ನಲ್ಲಿ ಅದು ಸ್ಯಾಲರೀಸ್ ಅಂತ ಬಂದಿತ್ತಪ್ಪ. ಸೊ ಫೈನಾನ್ಸಿಯಲ್ ಇಶ್ಯೂಸ್ ಅದರಲ್ಲಿ ಆಗಿರ್ತಕ್ಕಂಥದ್ದು ಒಂದೇ ಒಂದು. ಕೊನೆದಾಗ ನೀವು ಒಂದು ಪಾಯಿಂಟಿಗೆ ಬರೋಣ. ಯಾವುದೇ ಕಾರಣಕ್ಕೂ ವರ್ಕ್ ಸ್ಟ್ಯಾಂಡಪ್ ಆಗೋದಿಲ್ಲ. ಅದೇನು ಮಾರ್ಚ್ ಮೇ ತಿಂಗಳಲ್ಲಿ ಫಿನಿಶಿಂಗ್ ಆಗ್ಬೇಕು, ಫಸ್ಟ್ ವೀಕ್ ಅಲ್ಲಿ ಫಿನಿಶಿಂಗ್ ಆಗುತ್ತೆ. ರೈತರು ನಾವು ನೀವು ಸೇರ್ಬಿಟ್ಟು ಜನಕ್ಕೆ ಎಲ್ಲರೂ ಸೇರಿ ಉದ್ಘಾಟನೆ ಮಾಡ್ತಕ್ಕಂಥ ಮಾಡ್ತೇವೆ. ಒಂದ್ ನಿಮಿಷ ಸರ್, ಒಂದು KRS ಕಲ್ಲು ಅಲ್ಲಾಡಿದ್ರೆ ಮೈಸೂರು ಬೆಂಗಳೂರು ಎಲ್ಲ ಅಲ್ಲಾಡುತ್ತೆ ಸರ್. ಒಂದು ಬೆಳೆ ಕಳ್ಕೊಂಡಿದ್ದಾರೆ, ಜನ ಸಾಯ್ತಿದ್ದಾರೆ. ಪ್ಲಾನಿಂಗು ನಾನ್ ಪ್ಲಾನಿಂಗು ಇದು ಹೇಳ್ತೀವಿ, ಒಪ್ಕೊಳ್ತೀವಿ. ಸೈಟ್ ಸಂಬಂಧಪಟ್ಟವ್ರೆ ಬಂದು ಟೆಕ್ನಿಕಲ್ ಪರ್ಸನ್ಸ್ ಹೇಳ್ತಾ ಇದಾರೆ ಸರ್, 10 ಕೋಟಿ ವಿತ್ಡ್ರಾ ಮಾಡ್ಕೊಂಡಾರ ಅವರು ಅಂತ ಹೇಳಿ. ನಾಗರಾಜ್, ಅದನ್ನೇ ಕರ್ನಾಟಕದ ಭಾಗದ ನಾನು ಸಂಸದನಾಗಿ ಆ ಭಾಗದಲ್ಲಿ ನಾನು ಸುಳ್ಳು ಹೇಳಲ್ಲ, ಬರಲ್ಲ, ಸಿದ್ದರಾಮಯ್ಯ ನೋವು ಬರಲ್ಲ, ನೀವು ಮಾಡ್ಬೇಕು ಸರ್. ನಾನೊಂದು ಹೇಳ್ತಾ ಇದೀನಿ, ನಾನು ಸಂಸದನಾಗಿ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದೀನಿ, ಯಾವ್ದೇ ಕನ್ಫ್ಯೂಷನ್ ಇಲ್ಲ. ಎಲ್ಲದೂ ಕೆಲಸದ ಡಿಲೇ ಇದ್ರು ಕೂಡ ಕಾಂಟ್ರಾಕ್ಟರ್ ಮಾತಾಡಿ 35 ಕೋಟಿ ಏನಿದೆ ಮುಗಿಸ್ತಾರೆ. ನಮ್ಮ ಸರ್ಕಾರದ ಏನ್ ಡೆಪಾಸಿಟ್ ಮಾಡೋದಿದೆ ಅದು ಮಾಡ್ತೇವೆ, ಯಾವ್ದಕ್ಕೂ ತೊಂದರೆ ಆಗಲ್ಲ. ಖಂಡಿತವಾಗ್ಲೂ ಜನ ಏನ್ ರೈತರೇನ್ ಇಟ್ಟಿದ್ದಾರೆ ನಾಗರಾಜ್,
ಅದನ್ನ ಮುಗಿಸಂತ ಕೆಲಸ ನಾವು ಮಾಡ್ತೇವೆ. ಈಗಾಗಲೇ ಬರೀ ಒಂದು ಗೇಟ್ ಕುಂತಿರೋದು 2 ಗೇಟ್ ನಾಲ್ಕಾಗಿದಾವ. ನಾಲ್ಕಾಗಿದಾವೆ. ನಾನು ಪುಟ್ಟ ವಿಸಿಟ್ ಮಾಡಿದೀನಿ. 4ನೇ ಫ್ಯಾಬ್ರಿಕೇಶನ್ ನಡೀತಾ ಇದೆ. ಅಪ್ಲಿಕೇಶನ್ ನಡೀತಾ ಇದೆ. ಆಗುತ್ತೆ. ಆಪರೇಟ್ ಆಗಿರೋದು ಒಂದೇ. ಅಲ್ಲ ಇನ್ನ 2 ಕುಂದಿರಿಸಿದ್ದಾರೆ. ಆಪರೇಟ್ ಮೂವ್ಮೆಂಟ್ ಆಗಿದೆ. ವಾರಕ್ಕೆ ಒಂದು ನಡೀತಾ ಇದೆ, 2 ನಡೀತಾ ಇದ್ದಾವೆ, ಮುಗಿಸ್ತದೆ. ಹೇಳು. ಡಿಸ್ಟ್ರಿಕ್ಟ್ ಮಿನಿಸ್ಟರ್ ನಾವು ಎಲ್ಲರೂ ಮಾತಾಡಿ ಮುಂದಿನ ದಿನಗಳಲ್ಲಿ ಕಾರ್ಯಾಂಗ ಶಾಸಕಾಂಗ ಎಲ್ಲರೂ ನೀವು ಕೂಡ ಒಂದು ಕಡೆಪ 4ನೇ ಅಂಗ ಎಲ್ಲರೂ ಸೇರ್ಬಿಟ್ಟು ಜನಕ್ಕೆ ಏನು ಒಂದು ಭವಿಷ್ಯವನ್ನು ಕೊಡಬೇಕಾಗಿದೆ, ಭರವಸೆ ಏನಿದೆ ನಾಗರಾಜ್ ಎಲ್ಲರೂ ಸೇರಿ ಮಾಡೋಣ. ಆಗಿರ್ತವೆ ಮನೆ ಅಂದ್ಮೇಲೆ ಸಣ್ಣ ಪುಟ್ಟ ಎಲ್ಲ ಬರ್ತಿರ್ತವೆ. ನೀವು ಯಾವಾಗ್ಲೂ ಹೇಳ್ತೀರಿ ಬಿಡಿ ಸರ್. ಬಳ್ಳಾರಿ ಜಿಲ್ಲೆಯವರ ನಾವು ಚರ್ಚೆ ಮಾಡ್ಬಿಟ್ಟು ಮಾಡ್ಕೊಂಡು ಆ ವಸ್ತುವಾರಿ ಸಚಿವರು ಹೊರಗೆ ಇದೆಯಲ್ಲ ನಿವಾರಣೆ ಮಾಡ್ತಕ್ಕಂಥ ನಾವು ಮಾಡ್ತೇವೆ. ಆಡಳಿತ ಅಂದ್ಮೇಲೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.